ಶಿವಪ್ಪನಾಯಕ ನಗರದ ನಿವಾಸಿ ಸದಾನಂದ ಆಚಾರಿ ಕೊಲೆ ಪ್ರಕರಣ ಖಂಡಿಸಿ ಸಾಗರ ಪಟ್ಟಣ ಪೊಲೀಸ್ ಠಾಣೆ ಎದುರು ಸಾಗರ ತಾಲೂಕು ನಾಗರಿಕ ಹಿತರಕ್ಷಣಾ ಸಮಿತಿ ಆಶ್ರಯದಲ್ಲಿ ವಿವಿಧ ಸಂಘಟನೆಗಳ ಪ್ರಮುಖರು ಪ್ರತಿಭಟನೆ ನಡೆಸಿದರು. ಇದೊಂದು ಸಾಧಾರಣ ಕೊಲೆ ಎಂದು ಅನಿಸಿದರೂ ಯುವ ಉದ್ಯಮಿಗಳ ವಿರುದ್ಧ ಎಫ್ಐಆರ್ ಆಗಿರುವುದು ಸೇರಿದಂತೆ ಸಾಗರ ವ್ಯಾಪ್ತಿಯಲ್ಲಿ ಪುಂಡಾಟಿಕೆ ಮೂಲಕ ಜನಸಾಮಾನ್ಯರುಗಳ ಹೆದರಿಸುವುದು, ಕೊಲೆ ಬೆದರಿಕೆ ಹಾಕುವುದು ಮೊದಲಾದ ಅಪರಾಧ ಕೃತ್ಯಗಳಲ್ಲಿ ತೊಡಗಿಕೊಂಡಿರುವವರ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು. ನಾವು ಬರೀ ಕಾನೂನು ಕೆಲಸ ಅಲ್ಲದೆ ಹೋದ್ರು ಈ ದೇಶದಲ್ಲಿ ಸಂವಿಧಾನದಲ್ಲೇ ಏನಿದೆ ಅಂತಂದ್ರೆ ಪೊಲೀಸ್ ಇಲಾಖೆ, ವಕೀಲರು, ಪತ್ರಕರ್ತರಿಗೆ ಒಂದು ಇಲಾಖೆ ಇಲ್ಲ. ಇರಬಹುದು ಕಾನೂನು ಇಲಾಖೆ, ರಕ್ಷಣಾ ಇಲಾಖೆ, ಈ ಕಡೆ ವಾರ್ತಾ ಇಲಾಖೆ. ಆದರೆ ನಮಗೆ ಎಲ್ಲ ಇಲಾಖೆ ವ್ಯಾಪ್ತಿಯ ಸಮಸ್ಯೆಗಳು ಕೂಡ ನಮ್ಮ ಎದುರಿಗೆ ಬರ್ತವೆ. ನಾವು ಅದಕ್ಕೆ ಸ್ಪಂದಿಸಲೇಬೇಕಾಗುತ್ತೆ. ನೀವು ಅಷ್ಟೇ ಎಲ್ಲ ಇಲಾಖೆಯ ಎಲ್ಲ ಸಮಸ್ಯೆಗಳಿಗೂ ಸ್ಪಂದಿಸಬೇಕಾಗುತ್ತೆ. ಅದಕ್ಕೆ ಹೇಳೋದು ಪೊಲೀಸ್ ಸ್ಟೇಷನ್ಗೆ ಭಾಳ ಗೌರವ ಇದೆ. ಈ ಒಂದು ದೇಶದಲ್ಲಿ ಸೈನಿಕರಿಗೆ, ಪೊಲೀಸರಿಗೆ ಇರೋಷ್ಟು ಗೌರವ ಇಲ್ಲಿ ಯಾರಿಗೂ ಇಲ್ಲ. ಅಷ್ಟೊಂದು ಗೌರವ ಇದೆ. ಬೇರೆ ಎಲ್ಲ ಇಲಾಖೆಯಲ್ಲಿ ಆಫೀಸಿಗೆ ಹೋದರೆ ಡ್ರೆಸ್ ನೋಡಿ, ಆಫೀಸ್ ನೋಡಿ, ಅಲ್ಲಿ ಸಂಬಂಧಪಟ್ಟಂತೆ ಮಾತ್ರ ಗೌರವ. ನೀವು ರಸ್ತೆ ಮೇಲೆ ನಿಂತರೂ ಸಾಕು ನಮಸ್ಕಾರ ಅನ್ನೋಂಥ ಗೌರವ ಇದೆ. ನಾನು ಅದು ಉಳಿಬೇಕು, ಬೆಳಿಬೇಕು, ಅದು ಅದೇ ರೀತಿ ಮುಂದುವರಿಬೇಕು ಅಂತೇಳಿ ನಿಮಗೂ ಕೂಡ ನಾನು ಹೇಳ್ತೀನಿ. ಯಾವುದೇ ಆಫೀಸರ್ ಆಗಿರ್ಬೋದು, ಯಾವುದೇ ಪೊಲೀಸ್ ಆಗಿರ್ಬೋದು, ನಿಮ್ಮ ಕುಟುಂಬ ಎಲ್ಲರೂ ಪೊಲೀಸರಾಗಕ್ಕಾಗುತ್ತಾ? ಒಬ್ಬ ಸಾಮಾನ್ಯ ರೈತ ಇರ್ತಾನೆ, ಒಬ್ಬ ಸಾಮಾನ್ಯ ಟೈಲರ್ ಇರ್ತಾನೆ, ಒಬ್ಬ ಸಾಮಾನ್ಯ ಆಟೋ ಓಡಿಸೋರು ನಿಮ್ಮ ಕುಟುಂಬದಲ್ಲಿ ಇರ್ತಾರೆ. ಅದನ್ನು ಯೋಚನೆ ಮಾಡಿ. ನಿಮ್ಮ ಅಧಿಕಾರವನ್ನು ಮಾನವೀಯ ಮೌಲ್ಯದ ರೀತಿಯಲ್ಲಿ ನ್ಯಾಯಯುತವಾಗಿ ಈ ಒಂದು ಸಂವಿಧಾನಬದ್ಧವಾಗಿ ಉಪಯೋಗಿಸಬೇಕೇ ಹೊರತು ಈ ರೀತಿ ಅಕ್ರಮಗಳಿಗೆ ಸಾಥ್ ಕೊಡೋದಲ್ಲ. ಇದನ್ನು ನಾವು ಯಾವತ್ತೂ ಒಪ್ಪೋದಿಲ್ಲ. ಇದು ಅಲ್ಲವೇ ಅಲ್ಲ. ಇದು ನಮಗೇನು ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಬೇಡ್ರಿ. ನಾವು ಹಿಂಗೆ ಮಾಡಿದ್ವಿ, ನಿರಂತರ ಪ್ರತಿಭಟನೆ ಮಾಡ್ತಾಯಿದ್ವಿ. ಒಂದು ಆಟೋವನ್ನು ಮಾಡಿಬಿಟ್ಟಿದ್ವಿ ಈ ಭ್ರಷ್ಟಾಚಾರದ ವಿರುದ್ಧ, ಅಕ್ರಮದ ವಿರುದ್ಧ. ಇತ್ತೀಚೆಗೆ ನಮ್ಗೆ ಬೇಡ, ನಮ್ಮ ಕೆಲಸ ಮಾಡೋದು ಸಾಕು ಅಂತೇಳಿ ಸುಮ್ಮನೆ ಇದ್ವಿ. ಆದರೆ ಯೋಚನೆ ಮಾಡಿದ್ವಿ. ಒಬ್ಬ DYSP ಅವರು ಸಾಗರದಲ್ಲಿ ಇದ್ದಾಗ DYSP ಅಂತ ಅಧಿಕಾರಿಗಳ ಅಡಿಯಲ್ಲಿ ಈ ರೀತಿ 3 ಜನ ಕೊಲೆಗಾರರನ್ನು ಬಿಟ್ಟು ಕಳಿಸ್ತಾರೆ ಅಂತಂದರೆ, ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟ್ರು ಅವನು ಅಕ್ರಮಕ್ಕೆ ಸಾಥ್ ಕೊಟ್ಟೋದಕ್ಕಾಗಿ ಅವರ ಅಕ್ರಮಕ್ಕೆ ಇವರು ಸಾಥ್ ಕೊಟ್ಟರು. ರವೀಂದ್ರ ಮತ್ತು ಪ್ರದೀಪ ಹೇಳ್ತಾರೆ ಹೊರಗೆಲ್ಲ ಏನು ಸಾಕ್ಷಿ ಇದೆ. ಬೇರೆ ಎಲ್ಲ ಕೇಸಲ್ಲಿ ನೀವು ಸಾಕ್ಷಿ ಇಲ್ಲದೆ ಹೋಗ್ಲಿಕ್ಕೆ ಕೊಡಿಸ್ತೀರಿ. ಆ ಮಹೇಶ್ ಅಣ್ಣ ಕೇಸಲ್ಲಿ ಸಾಕ್ಷಿ ಇಲ್ವಾ? ಆ ಹೋಟ್ಲಲ್ಲಿ CC ಕ್ಯಾಮ್ರಾ ಇರಲಿಲ್ವಾ? ನೋಡ್ರಿ, ಒಂದು ಹೇಳ್ತೀನಿ, ಯಾರು ನಿಯತ್ತಾಗಿರ್ತಾರೆ ಅವನಿಗೆ ಈ ಪ್ರಕರಣಗಳ ಬಗ್ಗೆ ಗೊತ್ತಿಲ್ಲ, ಅವ ವಕೀಲರ ಕಡೆ ಹೋಗಿಲ್ಲ, ಸ್ವಾಭಾವಿಕವಾಗಿ ಅವನ ಮೇಲೆ ಹಲ್ಲೆ ಆದರೆ ಅವೇನು ಎಲ್ಲ ಕಡೆಗೂ ಸಾಕ್ಷಿಗಳು ನಿಲ್ಸ್ಕೊಂಡು ಹೊಡ್ಸ್ಕೊಂತಾನ, ನಿಲ್ಸ್ಕೊಂಡು ಬೈಸ್ಕೊಂತಾನ. ಸ್ವಾತಿ ಹೋಟ್ಲಲ್ಲಿ ಬೈಸ್ಕೋಬೇಕಾದ್ರೆ ಮಹೇಶ್ ಹೆಗಡೆ ಏನು ಸಾಕ್ಷಿ ಇಟ್ಕೋಬೇಕಾಗಿತ್ತು? ಎಲ್ಲೋದ ಮಹೇಶ್ ಹೆಗಡೆ? ಇದೆಲ್ಲೂ ಕಾಣ್ತಾ ಇಲ್ಲಪ್ಪ. ಮಹೇಶ್ ಹೆಗಡೆ ಏನು ಮಾಡಬೇಕಾಗಿತ್ತು? ಅವ್ನು 10 ಜನ ನಿಲ್ಸ್ಕೊಂಡು ನನಗೆ ಬೈತಾರೆ ನೋಡ್ರೋಣ, ವಿಡಿಯೋ ಮಾಡೋಣ, ಏನು ಸಭೆ ಸಮಾರಂಭ ಪ್ರತಿಭಟನೆನಾ? ಅವನೇನೋ ಅಲ್ಲಿ ಕಾರ್ಯಕ್ರಮಕ್ಕೆ ಅಲ್ಲಿ ಚಾ ಕುಡಿಯೋಕ್ಕೆ ಹೋಗಿದ್ದ, ಬಾಯಿ ಬಂದಂಗೆ ರಿಯಲ್ ಎಸ್ಟೇಟ್ನವರು ಹದ್ದು ಮೀರಿ ಬಿಟ್ಟಿದ್ದಾರೆ ಅವರು. ಅವನಿಗೆ ಕೊಲೆ ಬೆದರಿಕೆ ಹಾಕ್ತಾರೆ ಅಂತಂದರೆ, ಒಬ್ಬ ಪತ್ರಕರ್ತನಿಗೆ ಬೆದರಿಕೆ ಹಾಕ್ತಾರೆ ಅಂದರೆ ಸಾಮಾನ್ಯ ಜನರಿಗೆ ಎಷ್ಟು ಜನಕ್ಕೆ ಬೆದರಿಸಿರ್ಬೋದು, ಎಷ್ಟು ಹಾಳು ಕಟ್ಟಡದಲ್ಲಿ ಯಾರ್ಯಾರಿಗೆ ಏನೇನು ಮಾಡಿರ್ಬೋದು. ಇನ್ನೂ ಇದೆ, ಇವರ ವಾಹನದಲ್ಲೇ ಇವರು ಅಕ್ರಮ ಮಾಡಿದ್ದಿದೆ. ಎಲ್ಲವನ್ನೂ ಬಿಡಿಸಿ ಹೇಳಕ್ಕೆ ಹೋದರೆ ಇದು ಸಂವಿಧಾನದ ಪದವನ್ನು ಮೀರಿ ಹೋಗ್ಬಿಡುತ್ತೆ. ಅದನ್ನು ನಾನು ಹೇಳೋದಿಲ್ಲ, ಚೌಕಟ್ಟಲ್ಲಿ ಮಾತ್ರ ಮಾತಾಡ್ತೀನಿ. ಇವತ್ತು ಭಾನುವಾರ ದಿವಸ ಬೆಳಗ್ಗೆ ಆಗಿರುತ್ತೆ ಕೊಲೆ ಅಂತೇಳಿ. ಭಾನುವಾರ ದಿವಸ ಬಿದ್ದಿದ್ದನ್ನು ಯಾರೋ ನೋಡ್ತಾರೆ. ಅವ್ರು ಹೇಳ್ತಾರೆ, ವೆಂಕಟೇಶ್ ಅಂತೇಳಿ ಆ ಶಾನುಭೋಗನ ಹೆಂಡತಿ ಮೊಬೈಲಲ್ಲಿ ನೋಡೋದಂತೆ. ಆ ಸದಾನಂದ ಅಂತೇಳಿ ಅವಳು ಮಾವ, ಅವನ ಮನೇಲಿ ಅವಳು ಆಶ್ರಯಕ್ಕಿರ್ತಾಳೆ. ಅವಳಿಗೆ ಬಾಯಿಗೆ ಬಂದಂಗೆ ಹಿಂದೆ ಬೈದಿರ್ತಾರೆ. ಇವಳು ಅವ್ರಿಗೆ ಮಾತಾಡಿರ್ತಾರೆ. ಕೊಲೆ ಆದಮೇಲೆ ಅವ್ರ ಸಂಪರ್ಕ ಕಟ್ಟಾಗುತ್ತೆ. ಯಾಕೆ ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ? ಇವೆಲ್ಲ ಅನುಮಾನಾಸ್ಪದ ಅಲ್ಲ? SP ಸಾಹೇಬ್ರೆ, ಬೇರೆ ಏನಾದ್ರು ಆದ್ರೆ ತಕ್ಷಣ ನೀವು ಸಾಗರದ ಬಗ್ಗೆ ಗಮನ ವಹಿಸ್ತೀರಿ. ಈಗಾಗಲೇ ಆರೋಪಿಗಳ ಮೇಲೆ ಎಫ್ಐಆರ್ ಆಗಿದ್ದರೂ ಅವರನ್ನು ಬಂಧಿಸದೇ ಇರುವುದು ಅನುಮಾನಕ್ಕೆ ಕಾರಣವಾಗಿದೆ. ಕೂಡಲೇ ಕೊಲೆ ಆರೋಪಿಗಳಾದ ರವೀಂದ್ರ ಕಾಮತ್, ಪ್ರದೀಪ್ ಎಂಬಾತರನ್ನು ಬಂಧಿಸಿ ತಕ್ಷಣ ಜೈಲಿಗೆ ಹಾಕಬೇಕು ಎಂದು ಒತ್ತಾಯಿಸಿದರು. ಲೋಕಾಯುಕ್ತರಿಗೆ, ಗೃಹ ಇಲಾಖೆಗೆ, ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ನಾವು ಮನವಿ ರೆಡಿ ಮಾಡಿದ್ದೀವಿ. ಮನವಿನ ಅವ್ರಿಗೆ ಕೊಡ್ತೀವಿ. ನಾವು ಈ ಥರದ ವ್ಯವಹಾರ ಆಗಬಾರ್ದು ಅಂತೇಳಿ ನಾನು ಸ್ಟೇಷನಿಗೆ ಭಾಳ ಸತಿ ಬಂದಿರ್ತೀನಿ. ನಾನೇನು ಎಲ್ಲರೂ ಕೂಡ ಪರಿಚಯ ಮಾಡ್ತೀನಿ.
ಮಹೇಶ್ ಹೆಗಡೆ ಮೇಲೆ ಹಲ್ಲೆ ಆದಾಗ ಹಾಕಿದ್ರೆ ಇವತ್ತು ಕೊಲೆ ಆಗ್ತಿರಲ್ಲ. ಬಹಳ ನಂಬಿಕೆ ಇದೆ. ಅವತ್ತು ಹೆಂಗ್ಬಿಟ್ರೆ ಹೆದರ್ತಿದ್ರು ಅವತ್ತು ಅವರು ಆರಾಮಾಗಿ ಕಳಿಸಿರೋದು ಇದೆ ನಮ್ಗೆ ಇವತ್ತು. ಇಲ್ಲ ಅಂದ್ರೆ ಇಷ್ಟು ಧೈರ್ಯ ಹಾಕಿದ್ರಿಗೆ ಕೊಲೆ ಮಾಡೋದು. ಯಾಕೆ ವ್ಯವಸ್ಥೆ ಹಾಳಾಗೋದು. ನಿಮಗೂ ಅನುಕೂಲ ಮಾಡ್ತಾ ಇರೋದು. ಒಳ್ಳೆ ಆಫೀಸ್